ಸೊ ಮುಂದೆ ಬರೋ ಎಕ್ಸಾಮ್ ಬರೆಯೋರಿಗೆ ವಾಟ್ ವಿಲ್ ಬಿ ದಟ್ ಒನ್ ಕೀ ಪಾಯಿಂಟ್ ಫ್ರಮ್ ಯು? ಈ ಪಾಯಿಂಟ್ ಅಂದರೆ ನೆಗೆಟಿವಿಟಿ ತುಂಬ ಇರುತ್ತೆ ಮೈಂಡಲ್ಲಿ. ನನ್ನ ಕೈಲಾಗಲ್ಲ, ನನ್ನ ಕೈಯಲ್ಲಿ ಕಷ್ಟ ಆಗುತ್ತೆ, ನೆನ್ಪಿಟ್ಕೊಳಕ್ಕಾಗಲ್ಲ ಅನ್ನೋದೆಲ್ಲ ಇರುತ್ತೆ. ಸೊ ಆ ಭಯನ ಫಸ್ಟ್ ನೀವು ಹೋಗ್ಲಾಡಿಸ್ಕೊಂಡ್ರೆ ನೀವು ಈಸಿಯಾಗಿ ಎಕ್ಸಾಮ್ ಕ್ರ್ಯಾಕ್ ಮಾಡ್ಬೋದು. ಆ ಭಯ ಇಟ್ಕೊಂಡಾಗ ನೀವು ಫೂಲಿಶಾಗಿ ಥಿಂಕ್ ಮಾಡ್ತೀರಾ, ಈ ಅಟೆಂಪ್ಟ್ ಬಿಟ್ಬಿಡೋಣ, ಬೇಡ ನೆಕ್ಸ್ಟ್ ಅಟೆಂಪ್ಟ್ ಹೋಗೋಣ ಹಾಗೆ ಹೀಗೆ ಅಂತ. ಬಟ್ ದಯವಿಟ್ಟು ಆ ಥರ ಮಾಡೋಕ್ಕೆ ಹೋಗಬೇಡಿ. ಬೇಕಿದ್ರೆ ನಾನೇ ಎಕ್ಸಾಂಪಲ್ ಇದ್ದೀನಿ. ನಾನು ಎಕ್ಸಾಮ್ ಬಿಡಬೇಕು ಅಂತ ಅಂದ್ಕೊಂಡವಳು ಫಸ್ಟ್ ಪೇಪರ್ ಟಫ್ ಆಯಿತು, ಇನ್ನು ಬರೆಯೋದು ಬೇಡ ಅಂತ ಬಿಟ್ಟವಳು ಬರ್ದು ನೋಡೋಣ ಅಂತ ಬರೆದವಳು AIR ಆಗಿದ್ದೀನಿ. ಸೊ ದಯವಿಟ್ಟು ಸಿಕ್ಕಿರೋ ಆಪರ್ಚುನಿಟಿನ ಮಿಸ್ ಮಾಡ್ಕೋಬೇಡಿ. ನೀವು 6 ಮಂತ್ಸ್ ವೇಸ್ಟ್ ಮಾಡ್ದಂಗೆ ಆಗುತ್ತೆ. ಸೊ ನೀವು ಯಾವ ಅಟೆಂಪ್ಟ್ ಬರಿಬೇಕು ಅಂತ ಫಸ್ಟ್ ಡಿಸೈಡ್ ಮಾಡಿರ್ತೀರ, ಅದನ್ನು ಬರೋದು ನೋಡಿ. ಪಾಸು ಫೇಲು ಆಮೇಲೆ ಬಗ್ಗೆ ಯೋಚನೆ ಮಾಡಿ, ಫಸ್ಟು ಬರೆಯೋದನ್ನು ನೋಡಿ. Yes, thank you. That was a good time with you. ಥ್ಯಾಂಕ್ ಯು.